ಈಗ ನಮ್ಮ BA ಮಧುವರು ಮತ್ತು ಹಾಗೆ ನೆಕ್ಸ್ಟ್ ಕಲ್ಯಾಣ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಇಂದ್ರಜಿತ್ ಸರ್ ನನಗೆ ಹಾಗೆ ಒಂದೇ ನಿಮಿಷ ಮಣಿಯವರು ಮಸ್ತಾನ್ ಹತ್ರ ಕೆಲಸ ಮಾಡ್ತಾಯಿದ್ರು. ಹುಡುಗ ಚಿಕ್ಕ ಹುಡುಗ 16-17 ಆಗಿತ್ತು. ಆಗ ನಾನು ಅವ್ರಿಗೆ ಇಲ್ಲ ನೀನೇ ಯಾಕೆ ಇಂಡಿಪೆಂಡೆಂಟಾಗಿ ಮಾಡಬಾರ್ದು, ಬೇರೆಯವ್ರಿಗೆ ಯಾಕೆ ದುಡಿತಾ ಇದೆಯಾ ಅಂದ್ಬಿಟ್ಟು ಅವ್ರಿಗೊಂದು ಅಡ್ವೈಸ್ ಮಾಡಿದೆ. ಅದಾದ ನಂತರ ಅವರೇ ಶುರು ಮಾಡಿದ್ರು. ಈಗಾಗಲೇ 1000 ಸಿನಿಮಾ ಮಾಡಿರಬೇಕು ಡಿಸೈನಿಂಗು. ಫಸ್ಟ್ ಸಿನಿಮಾ ಆದರೆ ಮೊನಾಲಿಸಾ. ಆದರೆ ಅವ್ರ ಪ್ರೀತಿ ಅಂಥದ್ದು ಅಂದರೆ ಆ ಶೀಲ್ಡ್ ಇನ್ನೂ ಫಸ್ಟ್ ಎಂಟ್ರ್ ಆಗಿದ್ದ ತಕ್ಷಣ ಆ ಶೀಲ್ಡ್ ಇಟ್ಕೊಂಡಿದ್ದಾರೆ. ಯಾವುದೇ ನಿರ್ದೇಶಕರು ಅವ್ರ ಆಫೀಸ್ಗೆ ಹೋದರೂ ಕೇಳ್ತಾ ಇರ್ತಾರೆ, ಸರ್ ನಿಮ್ಮ ಶೀಲ್ಡನ್ನು ನೋಡಿದೆ ಮೊನಾಲಿಸಾ ಶೀಲ್ಡಲ್ಲಿ ಮಣಿ ಆಫೀಸಲ್ಲಿ ಅಂತ. ಅವರು ಫಸ್ಟ್ ಫಿಲ್ಮ್ ಮೊನಾಲಿಸಾ ಡಿಸೈನ್ ಮಾಡಿದ್ದು. ಕೂತ್ಕೊಳ್ಳಿ ಮಣಿಯವರು. ನಮಸ್ಕಾರ. ಇಂದ್ರಜಿತ್ ಸರ್ಗೆ ಮೊಟ್ಟ ಮೊದಲ ಭೇಟಿ ನಮ್ಮದು ತುಂಟಾಟ. ನನಗೆ ಖುಷಿ ಆಗೋದೇನಂತಂದರೆ, ತುಂಟಾಟ ಆದಮೇಲೆ ಲಂಕೇಶ್ ಪತ್ರಿಕೆ ಮಾಡಿದ್ವಿ, ಅದಾದಮೇಲೆ ಮೊನಾಲಿಸಾ ಮಾಡಿದ್ವಿ. ಮೊನಾಲಿಸಾ ನಂತರ ಇವತ್ತು ಗೌರಿ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವ್ರು ಗೌರಿ ಸಿನಿಮಾನೂ ಕೂಡ ಮಾಡಿದ್ದೀನಿ. ಅಂದರೆ ಆವತ್ತಿನಿಂದ 20 ವರ್ಷ 22 ವರ್ಷದ ಜರ್ನಿ ನಮ್ಮದು. ಮೊನಾಲಿಸಾ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಬಗ್ಗೆ ನಮಗೆ ಭಯ ಇತ್ತು. ಮೊದಲು ಹೇಗಿರುತ್ತೋ ಏನೋ, ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಏನೋ ಅಂತ. ನಾವು ಫಸ್ಟ್ ಶೋಗೆ ಕರ್ಕೊಂಡೋಗಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಸಾಗರ್ ಥಿಯೇಟ್ರಲ್ಲಿ. ಆವಾಗ ನಾನು, ಇಂದ್ರಜಿತ್ ಸರ್ ಮತ್ತು ಮೇಡಮ್, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಡೇ ನನಗೆ ಹೊರಗಡೆ ಬರ್ತಿದ್ದಾಗೆ ಅವ್ರಿಗೆ ಹೇಳಿದೆ, ಸರ್ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ. ಹೇಗೆ ಹೇಳ್ತೀರಾ ಅಂದರು. ನನ್ನ ಪಕ್ಕದಲ್ಲಿ ಮೇಡಮ್ ಕೂತಿದ್ರು, ಇಡೀ ಪಿಕ್ಚರ್ ಎಂಜಾಯ್ ಮಾಡಿದ್ದಾರೆ ಸರ್ ಅವರು ಅಂತ ಹೇಳಿದೆ. ಅಷ್ಟು ಖುಷಿಪಟ್ಟಿದ್ರು. ನಾನು ಅವರನ್ನೇ ನೋಡ್ತಾ ಇದ್ದೆ ಇಡೀ ಸಿನಿಮಾ ಮುಗಿಯೋವರೆಗೂ. ನಾನು ಸಿನಿಮಾ ನೋಡ್ತಾ ಇರಲಿಲ್ಲ. ಆವಾಗ ಅಂದರೆ ಒಬ್ಬ ಆಡಿಯನ್ಸ್ ಅದನ್ನು ಎಂಜಾಯ್ ಮಾಡೋದು ಇದೆಯಲ್ಲ, ಆವಾಗ ಗೊತ್ತಾಗೋಗುತ್ತೆ ಸಿನಿಮಾ ರಿಸಲ್ಟ್ ಏನಂತ. ಆವತ್ತು ಆ ಥರ ಹಿಟ್ಟಾದಂಥ ಒಂದು ಸಿನಿಮಾ ಅದು. ಆ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದೊಂದು ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ರಾಜ್ಯ ಪ್ರಶಸ್ತಿ ಬಂದ ವರ್ಷ ಮೊನಾಲಿಸಾಗೆ ನಂದು 5 ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಒಂದೇ ಸಲ, ಒಂದೇ ವರ್ಷ. 5 ಸಿನಿಮಾಗೆ. 5 ಸಿನಿಮಾ ಮಾತ್ರ ಅಲ್ಲ, ನನಗೂ ಕೂಡ ರಾಜ್ಯ ಪ್ರಶಸ್ತಿ ಬಂತು ಆ ವರ್ಷ. ಆದ್ದರಿಂದ ಇದೆಲ್ಲ ಮೊನಾಲಿಸಾನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಆದರೆ 20 ವರ್ಷ ಆಯಿತು ಅಂದರೆ ನಂಬ ಕೂಡ ಆಗ್ತಾ ಇಲ್ಲ. ಇಂದ್ರಜಿತ್ ಲಂಕೇಶ್ ಅವರು ಇವಾಗಲೂ ಕೂಡ ಅದೇ ಥರ ಇದ್ದಾರೆ. ಫಸ್ಟ್ ಯಾಕೆ ಬಂದಿದ್ರು ಅದೇ, ಆವಾಗ ಒಂದು ಸ್ವಲ್ಪ ಕೂದಲಿತ್ತು ಇಟ್ಕೊಂಡಿದ್ರು, ಈಗ ತೆಗೆದುಬಿಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಯಾವ ವ್ಯತ್ಯಾಸನೂ ಇಲ್ಲ. ಅದೇ ಥರ ಹೆಂಗಾಗಿದ್ದಾರೆ, ಖುಷಿ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.